ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನ ವಿಶೇಷ ಏನಂತ ಅಂದರೆ ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ, ನಾನು ಮೊದಲನೇಗೆ ಮದುವೆ ಆದಾಗ ಅಂದ್ಕೊಂಡಿದ್ದೆ ಗೌರಿ ಕೂರಿಸ್ತಾರೆ, ಬಾಗಿಣ ಕೊಡ್ತಾರೆ ಅಂತ ಹೇಳಿ. ಬಟ್ ಇದು ನಮ್ಮ ಮನೆ ದೇವರ ಪೂಜೆ. ಸೊ ಇದನ್ನೇ ಇವರು ಗೌರಿ ಹಬ್ಬ ಅಂತ ಹೇಳಿ ಕರೆಯೋದು. ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಈ ಹಬ್ಬನ ಮಂಡ್ಯದಲ್ಲಿ ನಮ್ಮ ಹಸ್ಬೆಂಡ್ ಮನೆ. ಸೊ ಈ ಹಬ್ಬದ ವಿಶೇಷ ಏನು ಅಂತಂದರೆ, ನಮ್ಮನೆ ದೇವರು ಕಾಲಭೈರವ. ಸೊ ಹಾಗಾಗಿ ನಾವು ಗೌರಿ ಹಬ್ಬ ಆದಮೇಲೆ ಬರೋ ಫಸ್ಟ್ ಸಂಡೇನಲ್ಲಿ ಈ ಹಬ್ಬನ ನಾವು ಸೆಲೆಬ್ರೇಟ್ ಮಾಡೋದು. ಹಾಗೆ ನಾವು ಮಾರ್ನಿಂಗ್ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀವಿ. ನೋಡಿ, ಗಾನುಮ ರೆಡಿ ಆಗ್ತಾ ಇದ್ದಾಳೆ ಆಲ್ರೆಡಿ. ಸೊ ನನ್ನ ನಾದಿನೀರು ಇದ್ಬಿಟ್ರಂತೂ ನನಗೆ ತಲೆನೋವೇ ಇರಲ್ಲ. ಅವರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಗಾನುನ. ಅವಳು ಕೂಡ ತುಂಬ ಇಷ್ಟಪಡ್ತಾಳೆ ಅವ್ರನ್ನ. ಹಾಗೆ ಸ್ನಾನಕ್ಕೆ ನೀರು ಕಾಯಿಸಿ ಅಂತ ಅಂದರೆ ನಮ್ಮ ಅಜ್ಜಿ ಯಾವ ರೀತಿ ನೀರು ಕಾಯಿಸಿದ್ದಾರೆ ನೋಡಿ. ಈ ಮಟ್ಟಿಗೆ ನೀರು ಕಾಯಿಸಿದ್ರೆ ಹೇಗೆ, ಫುಲ್ ಕುದೀತಾ ಇದೆ ನೀರು. ಹಾಗೆ ಮತ್ತೆ ಹಿಂದೆನೇ ಮೀಸಲು ನೀರಿಗೆ ರೆಡಿ ಮಾಡ್ಕೊಂಡ್ವಿ. ಗಂಗೆ ಪೂಜೆ ಮಾಡಿ ಮೀಸಲು ನೀರನ್ನು ತಗೊಂಡು ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಸೊ ಈ ಮೀಸಲು ನೀರನ್ನೇ ಯೂಸ್ ಮಾಡಿಕೊಂಡು ನಾವು ಅಡುಗೆನ ಮಾಡೋದು. ಇವತ್ತು ನಮ್ಮನೆ ಪ್ಲ್ಯಾನ್ ಇರೋದು 30ರಿಂದ 40 ಜನದ ಅಡುಗೆ ಪ್ರಿಪ್ರೇಷನ್ನು. ಸೊ ಈ ಪೂಜೆ ಆಗಿದ ತಕ್ಷಣ ಹಿಂದೆಯೇ ನಾವು ಅಡುಗೆಗೂ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಮೇನ್ ಪೂಜೆ ಇರೋದು ಈವ್ನಿಂಗ್ 6 o'clock ಮೇಲೆ. ಸೊ ಹಾಗಾಗಿ ಬೇಗ ನಾವು ಈಗಲಿಂದನೇ ಅಡುಗೆಗೂ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗೆ ದೊಡ್ಡವರ ಆಶೀರ್ವಾದ ಎಲ್ಲ ತೊಗೊಂಡು ಅಡುಗೆಗೆ ಹಿಂದೆಯೇ ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಇದರ ಮಧ್ಯದಲ್ಲಿ ಮಕ್ಕಳು ಕಾಟ ಬೇರೆ ಜಾಸ್ತಿ ಆಗೋಗಿತ್ತು ಅಂತ ಹೇಳಿ ನೋಡಿ ಯಾವ ರೀತಿ ತಿಂಡಿ ಹಾಕ್ಕೊಟ್ಟಿದ್ದಾರೆ. ಈ ರೀತಿ ಸ್ನ್ಯಾಕ್ಸ್ ಕೊಡ್ಬೋದಾ ಮಕ್ಕಳಿಗೆ ಇಷ್ಟೊಂದು? ಸೊ ನಾವು ಡೈಲಿ ಕೊಡಲ್ಲ, ಬಟ್ ಇವತ್ತು ಅವರು ಇಷ್ಟಪಟ್ಟಂಗೆ ತಿನ್ನಲಿ ಅಂತ ಹೇಳಿ ಕೊಟ್ಟಿದ್ದೀವಿ. ಹಾಗೆ ಹೇಳ್ತಾ 4:15 ಆಗೇ ಹೋಯಿತು. ಸೊ ನಾವು ಮತ್ತೆ ಪೂಜೆಗೂ ಕೂಡ ರೆಡಿ ಮಾಡ್ಕೋಬೇಕಿತ್ತು. ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಡೆಕೋರೇಷನ್ನ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕಿಂತ ಮುಂಚೆ, ಈ ಪೂಜೆಗಿಂತ ಮುಂಚೆ ನಾವು ನಾಗರಕಲ್ಲಿಗೆ ಪೂಜೆ ಮಾಡಿ ಬರಬೇಕಿತ್ತು. ಹಾಗೆ ಗಾನುಮ ರೆಡಿಯಾಗಿರ್ಲು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಮುಖನೂ ತೋರಿಸದೆ ಹೋಗ್ತಾ ಇದ್ದಾಳೆ. ಹಾಗೆ ನಾನು ದೀಪ ಎಲ್ಲ ಹಚ್ಚಿ ನಾಗರಕಲ್ಲಿಗೆ ಏನೇನು ಬೇಕು ಅಲ್ಲಿ ಪೂಜೆಗೆ ನಾನು ರೆಡಿ ಮಾಡಿಕೊಂಡೆ. ಹಾಗೆ ನಾಗರಕಲ್ಲಿಗೆಲ್ಲ ಪೂಜೆ ಮಾಡಿಕೊಂಡು ಬೇಗ ನಾವು ಕೂಡ ಹೊರಡಬೇಕಿತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಹತ್ರ ಹೊರಟ್ವಿ. ಸೊ ಮನೆಗೆ ಬಂದಿದ ತಕ್ಷಣ ಪೂಜೆ ಹಿಂದೆನೇ ಸ್ಟಾರ್ಟ್ ಆಗೋಯ್ತು. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗರಿಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ನಮ್ಮಿಬ್ರಿಗೇ ಫಸ್ಟ್ ಊಟ ಕೊಟ್ಟರು. ನಾನು ಮತ್ತು ನನ್ನ ನಾದಿನಿ ಇಬ್ಬರು ಉಪವಾಸ ಇದ್ವಿ ಮಾರ್ನಿಂಗಿಂದ. ಹಾಗಾಗಿ ನಮಗೆ ಇಬ್ಬರು ಮೊದಲೇ ಊಟ ಬಡಿಸಿದ್ರು. ನಮ್ಮಿಬ್ರದ್ದು ಊಟ ಆದಮೇಲೆ ಹಿಂದೆಯೇ ಎಲ್ಲ ರಿಲೇಟಿವ್ಸು ಊಟ ಮಾಡಿದ್ರು. ಮತ್ತು ಈ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ನಮ್ಮ ಚಿಕ್ಕತ್ತೆ ಬಾಗಿನ ಕೊಟ್ಟರು ನನ್ನ ನಾದಿನಿಗೆ. ಈ ಪ್ರೋಗ್ರಾಮ್ ಎಲ್ಲ ಊಟ ಆದಮೇಲೆ ಆಯಿತು, ನೈಟ್ 8 o'clock. ಹಾಗೆ ನಮ್ಮ 3 ಜನ ನಾದಿನಿಯರು ರಾಖಿ ಕಟ್ಟಿರಲಿಲ್ಲ ನಮ್ಮ ಹಸ್ಬೆಂಡಿಗೆ. ಸೊ 3 ಜನ ಒಟ್ಟಿಗೆ ಕಟ್ಟೋಣ ಅಂಥೇಳಿ ಇವಾಗ ರಾಖಿ ಕಟ್ಟಿದ್ರು. ಸೊ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.